ನೋಡಿ ಅಂತೂ ಇವತ್ತು ಕೊರಿಯರಿಗೆ ರೆಡಿ ಆಗಿದೆ. ಆಯಿಲು ಹಾಕಿಟ್ಟಿದ್ದೀನಿ. ಇವಾಗ ಏನಂದರೆ ಕೊರಿಯರ್ ಕಳಿಸಿದ್ರೆ ಆಯ್ತು. ಅವ್ರ ಅಡ್ರೆಸ್ ಎಲ್ಲ ಬರೆದ್ಬಿಟ್ಟು ಇದೆ ಪ್ಯಾಕಿಂಗ್ ಎಲ್ಲ ನಮ್ಮ ಯಜಮಾನ್ರು ಮಾಡ್ತಾರೆ. ನನಗೆ ಅದು ಬರಲ್ಲ. ನಮ್ಮ ಯಜಮಾನ್ರೆಲ್ಲ ಮಾಡಿ ಅವರೇ ಅಡ್ರೆಸ್ ಎಲ್ಲ ಬರೆದು ಕಳಿಸ್ಕೊಡ್ತಾರೆ. ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ. ಆರ್ಡ್ರ್ ಮಾಡ್ತಾಯಿದ್ದೀರಿ, ನನ್ನ ನಂಬಿಬಿಟ್ಟು ಆರ್ಡ್ರ್ ಕೊಡ್ತಾ ಇದ್ದೀರಾ. ಕ್ಯಾಶ್ ಆ್ಯಂಡ್ ಡೆಲಿವರಿ ಇಲ್ಲಮ್ಮ ಅನ್ನೋದು ತಡ ಅಕ್ಕ ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ ಅಕ್ಕ ಕಳಿಸ್ಕೊಡ್ತೀರಾ ಅಂತಂದೇಳಿ ಈ ಥರ ನನ್ನ ನಂಬಿ ಫೋನ್ಪೇ ಮಾಡಿ 2 ದಿನ ಆಗಲಿ ಅಕ್ಕ 3 ದಿನ ಆಗಲಿ ನನಗೆ ತುಂಬ ಭರವಸೆ ಇದೆ ಅಂತಂದೇಳಿ ಇಷ್ಟು ಮನಸ್ಸಿನಿಂದ ಹೇಳಿ ನಮಗೆ ಒಂಥರ ಆಶೀರ್ವಾದ ಮಾಡ್ತೀರಲ್ವ. ಕಳಿಸ್ಕೊಡಿ ಅಕ್ಕ, ತುಂಬ ಥ್ಯಾಂಕ್ಸ್ ಅಂತ ಈ ಥರ ಎಲ್ಲ ಹೇಳ್ತೀರಲ್ವ, ತುಂಬ ಖುಷಿ ಆಗುತ್ತೆ. ಬನ್ನಿ ನೋಡಿ, ನಮ್ಮ ಯಜಮಾನ್ರು ಬಂದರು. ಇವಾಗ 2 ಆರ್ಡ್ರ್ ಬಂದಿದೆ ಅಲ್ವಾ, ಅದಕ್ಕೆ ಬೇಗ ಬಂದಿದ್ದಾರೆ ಕಳ್ಸೋದಕ್ಕೋಸ್ಕರ. ಇವಾಗ ಏನಂದರೆ ಕೊರಿಯರ್ ಮಾಡಬೇಕು. ಇವಾಗ ಇನ್ನೇನು ಇದರಲ್ಲಿ ಒಂದು ಮನೆಯವರೇ 2 ಬಾಟಲ್ ಆರ್ಡ್ರ್ ಮಾಡಿದ್ದಾರೆ ಅವ್ರಿಗೋಸ್ಕರ. ಈ ಥರದ್ದು ಬಾಕ್ಸಲ್ಲಿ ಆದರೆ ತುಂಬ ಚೆನ್ನಾಗಿರುತ್ತೆ, ಸೇಫ್ಟಿಯಾಗಿ ಕಳಿಸ್ಬೋದು ಅಂತಂದೇಳಿ. ಬರೀ ಕವರೆಲ್ಲ ಹಾಕಿದರೆ ಏನಾಗುತ್ತೆ ಅಂದರೆ ಆಯಿಲ್ ಲೀಕ್ ಆಗೋದು ಹಂಗೆಲ್ಲ ಆಗಿಬಿಡುತ್ತೆ. ಅದಕ್ಕೆ ಇದರಲ್ಲಿ ಕಳಿಸ್ಕೊಡ್ತೀನಿ. ಇಷ್ಟೊಂದು ತಂದಿದ್ದಾರೆ ನಮ್ಮ ಯಜಮಾನ್ರು. ಅವ್ರು ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ನನಗೆ. ನೀವಾದರೂ ಅಷ್ಟೇ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ತುಂಬ ಯಾವಾಗಲೂ ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ನಾನು. ಹೀಗೆ ಆರ್ಡರ್ ಕೊಡ್ತಾ ಇರಿ. ಓಕೆ, ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ.